ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಮುರೆಡ್ಡಿ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಈ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಕಿಚನಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂತಂದರೆ ನಿಮಗೆಲ್ಲ ಗೊತ್ತಿರಬಹುದು ನಾನಿವತ್ತು ಏನು ಸ್ಪೆಷಲ್ ಮಾಡ್ತಾ ಇದ್ದೀನಿ ಅಂತ. ಗೈಸ್, ಇವತ್ತು ನಾನು ಮೆಂತ್ಯ ಭಾತ್ ಮಾಡ್ತಾ ಇದ್ದೀನಿ, ಓಕೆನಾ? ಸೊ ಮೆಂತ್ಯ ಭಾತ್ ಹೇಗೆ ಮಾಡೋದು ಏನು ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಮೆಂತ್ಯನ ಕಹಿ ಇರುತ್ತಪ್ಪ ಅಂತ ಅನ್ಕೋತಿರಲ್ವ, ಸೊ ನಾನು ಕೂಡ ಹಾಗೆ ಅನ್ಕೋತಿದ್ದೆ. ಆ್ಯಂಡ್ ಆಲ್ಸೋ ರೊಟ್ಟಿ ಜೊತೆಗೆ ಮೆಂತ್ಯ ಸೈಡಲ್ಲಿ ಹಾಗೆ ಹಸಿ ಸೊಪ್ಪನ್ನೇ ತಿಂತಾ ಇದ್ವಿ ನಾವೆಲ್ಲ. ಬಟ್ ಸ್ವಲ್ಪ ಕಹಿ ಅನ್ಸೋದು ಅಂತ ಹೆಚ್ಚಿಬಿಟ್ಟು ಹಾಕ್ತಾಯಿದ್ರು ಅಮ್ಮ ನನಗೆ. ಮೂಲಂಗಿ ಅಂದರೆ ಕೋಸಂಬರಿ ಥರ ಮಾಡ್ತಾಯಿದ್ರು. ಅದು ಇಷ್ಟ ಆಗಿ ತಿಂತಾಯಿದ್ದೆ, ಉಪ್ಪು ಖಾರ ಎಲ್ಲ ಹಾಕ್ತಿದ್ರೆ ತಿಂತಾಯಿದ್ದೆ. ಸ್ವಲ್ಪ ಕಹಿ ಹೊಡಿತಾ ಇತ್ತು. ಬಟ್ ಇವಾಗ ಪ್ಯೂರ್ಲಿ ನಾನು ಮೆಂತ್ಯ ತಿಂತ್ರ ಮಾಡ್ತಾಯಿದ್ದೀನಿ ಅಂತಂದರೆ ಕಹಿ ಬರಲ್ವಾ? ಎಸ್, ನಾನು ಕೂಡ ಫಸ್ಟ್ ಟೈಮ್ ಮಾಡ್ತಾ ಇದ್ದೀನಿ. ಅದು ಹೇಗೆ ಬರುತ್ತೆ ಏನು ಅಂತ ನೋಡೋಣ. ಲೆಟ್ಸ್ ಡೂ ಇಟ್ ಗೈಸ್, ಬನ್ನಿ. ಇವಾಗ ಏನೇನು ಬೇಕು ಅಂತ ಹೇಳ್ತೀನಿ, ಆಯಿತಾ? ಈರುಳ್ಳಿ, ಒಂದೇ ಒಂದು ಟೊಮ್ಯಾಟೊ, ಓಕೆ. ಆ್ಯಂಡ್ ಇಲ್ಲಿ ಪಲಾವ್ ಏನೇನು ಬೇಕೋ ನಮಗೆ ಸ್ಪೈಸಸ್ ಅದೆಲ್ಲ ಹಾಕ್ಕೊಂಡಿದ್ದೀನಿ. ಇದೆಲ್ಲನೂ ಸಾಸಿವೆ, ಜೀರಿಗೆ, ಆಮೇಲೆ ಮೊಗ್ಗು, ಪಲಾವ್ ಎಲೆ, ಚಕ್ಕೆ, ಲವಂಗ, ಹಾಗೆ ಕಾಳುಮೆಣಸು, ಓಕೆನಾ? ಸೊ ಇವಾಗ ನಮಗೆ ಇದನ್ನು ರುಬ್ಕೊಳ್ಳೋಕ್ಕೆ ಏನೇನು ಬೇಕು ಅಂತ ನಾನು ಹೇಳ್ತೀನಿ, ಆಯಿತಾ? ಮೊದಲನೇದಾಗಿ ಕೊತ್ತಂಬರಿ ಹಾಕ್ಕೊಳ್ತಾ ಇದ್ದೀನಿ, ಹಾಗೆ ಇದು ಕೊಬ್ಬರಿ ಹಾಕ್ಕೊಳ್ತಾ ಇದ್ದೀನಿ, ಓಕೆನಾ? ನೆಕ್ಸ್ಟ್ ಅದಕ್ಕೆ ಒಂದು ಸ್ವಲ್ಪ ಶುಂಠಿ ಹಾಕ್ಕೊಳ್ತಾ ಇದ್ದೀನಿ, ಆಮೇಲೆ ಕರಿಬೇವು ಹಾಕ್ಕೊಳ್ತಾ ಇದ್ದೀನಿ, ಆಮೇಲೆ ಬೆಳ್ಳುಳ್ಳಿ, ಆಮೇಲೆ 3 ಹಸಿ ಮೆಣಸಿನ್ಕಾಯಿ, ಓಕೆ. ಇದನ್ನು ಇವಾಗ ರುಬ್ಕೊಂಡು ಬರ್ತೀನಿ. ಇವಾಗ ಇದನ್ನು ರುಬ್ಕೊಂಡಾಯಿತು, ಓಕೆನಾ? ಚಿಕ್ಕದಾಗಿ ರುಬ್ಕೊಂಡಾಯಿತು. ನೆಕ್ಸ್ಟ್ ಇಲ್ಲಿ ಮೇನ್ ಇಂಗ್ರೀಡಿಯೆಂಟು ನಾನು ಇವಾಗ ಇಷ್ಟು ತೊಗೊಂಡಿರೋದು ಸೊಪ್ಪನ್ನ, ಮೆಂತ್ಯ ಸೊಪ್ಪನ್ನ. ನಾನು ಫಸ್ಟ್ ಟೈಮ್ ಮಾಡ್ತಾಯಿದ್ದೀನಲ್ವ, ಸೊ ಹಾಗಾಗಿ ಒಂದು ಕಟ್ಟಲ್ಲಿ ನಾನು ಕಾಲು ಕಟ್ ಮಾತ್ರ ನಾನು ತೊಗೊಂಡಿರೋದು ಸೊಪ್ಪನ್ನ, ಓಕೆನಾ? ಸೊ ಇಷ್ಟು ಇಂಗ್ರೀಡಿಯೆಂಟ್ ಬೇಕು. ಇವಾಗ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಸೊ ಇವಾಗ ಮೊದಲನೇದಾಗಿ ಎಣ್ಣೆ ಹಾಕ್ಕೊಂಡು ಕಾಯಿಸ್ಕೊಳ್ಳೋದಕ್ಕಿಂತ ಮುಂಚೆ, ನಾನು ಒಗ್ಗರಣೆ ಹಾಕ್ಕೊಳ್ಳೋಕ್ಕಿಂತ ಮುಂಚೆ ಸ್ವಲ್ಪ ಅಕ್ಕಿನ ಈ ಥರ ನೆನೆಯೋಕೆ ಬಿಟ್ಟಿದ್ದೀನಿ. ಸೊ ಸ್ವಲ್ಪ ನೆನಿಲಿ, ಆಯಿತಾ? ಇದು ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ. ಇವಾಗ ನಾನು ಪಲಾವ್ಗೆ ಏನೇನಿತ್ತೋ ಅದೆಲ್ಲನೂ ಮುಂಚೆ ಹಾಕ್ಕೊಳ್ತೀನಿ, ಓಕೆನಾ? ಸೊ ಇವಾಗ ಎಣ್ಣೆ ಕಾದಿದೆ. ಸೊ ಎಣ್ಣೆ ಕಾದಿದ್ದಕ್ಕೆ ನಾನು ಪಲಾವ್ ಸ್ಪೈಸಸ್ ಏನಿತ್ತು ಅದೆಲ್ಲ ಹಾಕ್ಕೊಳ್ತಾ ಇದ್ದೀನಿ, ಓಕೆ. ಸೊ ಇದಕ್ಕೆ ನಾನು ಈ ಸ್ಪೈಸಸ್ಗೆ ಡೈರೆಕ್ಟಾಗಿ ಮೆಂತ್ಯ ಹಾಕ್ಕೊಳ್ತೀನಿ, ಓಕೆ. ಇವಾಗ ಈ ಮೆಂತ್ಯನ ನೀಟಾಗಿ ಹಸಿ ವಾಸನೆ ಹೋಗಬೇಕು, ಆಯಿತಾ? ಸೊ ಹಸಿ ವಾಸನೆ ಹೋಗೋ ತನಕ ಇದನ್ನು ನೀಟಾಗಿ ಬಾಡಿಸ್ಕೊಳ್ಳೋಣ. ಸೊ ಇಲ್ಲಿ ಇವಾಗ ನೀಟಾಗಿ ಹಸಿ ಸ್ಮೆಲ್ ಹೋಗೋ ತನಕ ಮಾಡಿದಾಗ ಅಷ್ಟೊಂದಿರೋ ಸೊಪ್ಪು ಇಷ್ಟೇ ಆಯಿತು, ಆಯಿತಾ? ಸೊ ಇದು ಇಬ್ಬರಿಗೆ ಮಾಡೋ ಅಂಥ ಒಂದು ರೈಸ್ ಅಷ್ಟೇ, ನಾನು ಇಬ್ಬರಿಗೆ ಮಾಡ್ತಾ ಇರೋದು, ಓಕೆ. ನೆಕ್ಸ್ಟ್ ಇದಕ್ಕೆ ಇವಾಗ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಸ್ವಲ್ಪ ಬ್ರೌನ್ ಕಲರ್ ಬರೋ ತನಕ ಫ್ರೈ ಮಾಡ್ಕೊಳ್ಳೋಣ. ಇದಕ್ಕೆ ಇವಾಗ ಟೊಮ್ಯಾಟೊ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಚಿಕ್ಕ ಟೊಮ್ಯಾಟೊ, ಇದು ಆಪ್ಷನಲ್ ಆ್ಯಕ್ಚುಲಿ, ಹಾಕ್ಕೊಂಡ್ರು ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಡ, ಓಕೆ.
ಇವಾಗ ನಾನು ಏನು ರುಬ್ಬಿ ಇಟ್ಕೊಂಡಿದ್ನೋ ಇದನ್ನು ಹಾಕ್ಕೊಳ್ತಾ ಇದ್ದೀನಿ. ಓಕೆ, ಇದನ್ನ ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಏನು ಮೆಂತ್ಯ ಹಾಕ್ಕೊಂಡಿದ್ದೀವೋ ಇದೆಲ್ಲ ಹತ್ಕೊಂಡಿದೆ ಸೊಪ್ಪು, ಆಯಿತಾ. ಸೊ ನೀರು ಹಾಕ್ಬಿಟ್ಟು ರೈಸ್ ಹಾಕಿದ್ರೆ ಇದೆಲ್ಲ ಬಿಟ್ಕೊಳ್ಳುತ್ತೆ. ಇವಾಗ ಇದು ಒಂದು ಕುದಿ ಬಂದಿದೆ, ಬರಲಿ ಅದನ್ನು, ಆಯಿತಾ. ಇದಕ್ಕೆ ಒಂದು ಸ್ವಲ್ಪ ಮೇಲ್ಗಡೆ ನಾನು ಕೊತ್ತಂಬರಿ ಹಾಕ್ಕೊಳ್ತಾ ಇದ್ದೀನಿ. ಓಕೆ, ಫುಲ್ ಗ್ರೀನಿಶ್ ಆಗಿ ಕಾಣಿಸ್ತಾ ಇದೆಯಲ್ಲ, ಸೂಪರ್ ಅಲ್ವಾ. ಇವಾಗ ಒಂದು ಕುದಿ ಬಂದಾಯಿತು. ನಾನಿವಾಗ ಇಬ್ಬರಿಗೆ ಮಾಡೋಕ್ಕೆ ಅಂತಂದರೆ 1 ಲೋಟ ಅಕ್ಕಿಗೆ ನಾನು 2 ಲೋಟ ನೀರನ್ನು ಸೇರಿಸ್ಕೊತೀನಿ. ಓಕೆನಾ, ಸ್ವಲ್ಪ ಉದುರಾಗಿ ಬಂದರೆ ಚೆನ್ನಾಗಿರುತ್ತೆ. ಸೊ ಇದೊಂದು ಸ್ವಲ್ಪ ಕುದಿ ಬಂದು ಟೇಸ್ಟ್ ಮಾಡಿ. ಇವಾಗ ಅಕ್ಕಿನ ನಾನು ನೀರೆಲ್ಲ ಬಸ್ಕೊಂಡು ಇಟ್ಕೊಂಡಿದ್ದೀನಿ, ಸ್ವಲ್ಪ ಹೊತ್ತು ಇಟ್ಕೊಂಡ್ರೆ ಸಾಕು. ಓಕೆನಾ, ನೆಕ್ಸ್ಟ್ ಇದೊಂದು ಕುದಿ ಬಂದಮೇಲೆ ಅಕ್ಕಿ ಹಾಕಿದ್ರೆ 2 ಸೀಟಿ ಬಂದರೆ ನಮ್ಮ ಒಂದು ಮೆಂತ್ಯ ಬಾತ್ ರೆಡಿ ಆಗುತ್ತೆ. ಸೊ ಟೇಸ್ಟ್ ಮಾಡಿಬಿಟ್ಟು ಹೇಗಿದೆ ಅಂತ ಹೇಳ್ತೀನಿ. ಓಕೆನಾ, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಲಾಸ್ಟಿಗೆ. ಟೇಸ್ಟ್ ನೋಡಿಬಿಟ್ಟು ಹಾಕ್ಕೊಳ್ಳಿ, ಓಕೆನಾ. ಇವಾಗ ಇದು ಕುದಿ ಬಂದಾಯಿತು. ಓಕೆನಾ, ಇದಕ್ಕೆ ನಾನು ಸ್ವಲ್ಪ ಅಕ್ಕಿ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಲೆಡ್ ಕ್ಲೋಸ್ ಮಾಡಿ ಇಟ್ಟಿದ್ದೀನಿ. 2ರಿಂದ 3 ವಿಷಿಲ್ ಆದಮೇಲೆ ಆಫ್ ಮಾಡಿದ್ರೆ ಅಲ್ಲಿಗೆ ನಾವು ಒಂದು ಮೆಂತೆ ಬಾತ್ ರೆಡಿ ಆಗುತ್ತೆ. ಸೊ ಟೇಸ್ಟ್ ಮಾಡಿಬಿಟ್ಟು ಹೇಳ್ತೀನಿ ಗೈಸ್. ಓಕೆನಾ ಗೈಸ್, ಇವಾಗ ನೀವು ನೋಡಬಹುದು ಯಾವ ಥರ ಮೇಲ್ಗಡೆ ಎಲ್ಲ ಬಂದು ಕೂತ್ಕೊಂಡಿದೆ, ಕೆಳಗಡೆ ಎಲ್ಲ ಇಲ್ಲದು ಸೊಪ್ಪು. ಬಟ್ ಅದನ್ನು ನೀಟಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು, ಆಯಿತಾ. ಮಿಕ್ಸ್ ಮಾಡಿಕೊಂಡಾಗ ತುಂಬ ಚೆನ್ನಾಗಿ ಮಿಕ್ಸ್ ಆಗಿ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ. ಸೊ ನೋಡಿ, ಇವಾಗ ಅದು ನೀಟಾಗಿ ಉದುರಾಗಿ ತುಂಬ ಚೆನ್ನಾಗಿ ಬಂದಿದೆ. ಓಕೆ, ನೀವು ಕೂಡ ಮನೇಲಿ ಒಂದ್ಸರಿ ಮಾಡ್ಕೊಳ್ಳಿ. ಓಕೆ, ಎಸ್ ಗೈಸ್, ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಏನು ಮಾಡಬೇಕು ಗೊತ್ತಲ್ವಾ? ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಯಾರು ಮೊದಲೇದಾಗಿ ನನ್ನ ನನ್ನ ಲಾಗ್ನ ನೋಡ್ತಾ ಇದ್ದೀರೋ ದಯವಿಟ್ಟು ನನ್ನ ಒಂದು ಪ್ರೊಫೈಲಿಗೆ ಹೋಗ್ಬಿಟ್ಟು ಚೆಕ್ ಮಾಡಿ. ವಿಡಿಯೋಸ್ನ ಇಷ್ಟ ಆದರೆ ಮಾತ್ರ ನೀವು ನನಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತೀನಿ. ಹಾಗೆ ನಾನು ಮಾಡಿರೋಂತಹ ಮೆಂತ್ಯ ಭಾತ್ ಹೇಗಿತ್ತು ನೀವು ಒಂದ್ಸರಿ ಮನೇಲಿ ಮಾಡಿಕೊಂಡು ತಿಂದ್ಕೊಂಡು ಅದಾದ ಮೇಲೆ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಲವ್ ಯು ಆಲ್, ಬಾಯ್, ಗುಡ್ ನೈಟ್.